ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಿಮಗೆ ಫಸ್ಟ್ ಎಕ್ಸಾಮು ನಾನು ಕೋರ್ ಸಬ್ಜೆಕ್ಟ್ಸಲ್ಲಿ ಹೇಳ್ತಾ ಇರೋದು ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ಫಸ್ಟ್ ಎಕ್ಸಾಮ್ ಫಿಸಿಕ್ಸ್ ಇರಲಿಕ್ಕೆ ಹೋಗಿ ಇವತ್ತು ನಾನು ಫಿಸಿಕ್ಸ್ನ ಇದು ಫೈನಲ್ ಟಚ್ ಇದಿಷ್ಟು ಕ್ವಶನ್ಸನ್ನು ಓದ್ಕೊಳ್ಳಿ. ಆಲ್ರೆಡಿ ನಾನು 2 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಬಟ್ ಇದು ಫೈನಲ್ ಟಚ್. ಯಾಕಂತ ಕೇಳಿದರೆ ನಾಳೆ ಒಂದೇ ದಿನ ಇರೋದು, ನಿಮಗೆ ಫ್ರೈಡೇ ಎಕ್ಸಾಮ್ ಇದೆ. ಸೊ ಅದಕ್ಕೋಸ್ಕರ ಫಿಸಿಕ್ಸ್ನ ಫಿಕ್ಸ್ಡ್ 2 ಮಾರ್ಕ್ಸ್ ಕ್ವಶನ್ಸನ್ನು ಹೇಳ್ತಾ ಇದ್ದೇನೆ. ಟೋಟಲ್ 8 ಚಾಪ್ಟರ್ಸ್ ಇರುತ್ತೆ. ಸೊ ನೀವು 8 ಚಾಪ್ಟರ್ಸಲ್ಲಿ 5 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಎನಿ 5 ಚಾಪ್ಟರ್ಸನ್ನು ನೀವು ಚೂಸ್ ಮಾಡ್ಬೋದು. ಬಟ್ ನಾನು ಈ ಒಂದು ವೀಡಿಯೋದಲ್ಲಿ ಟೋಟಲ್ 7 ಚಾಪ್ಟರ್ಸನ್ನು ಚೂಸ್ ಮಾಡಿದ್ದೇನೆ. ಆ 7 ಚಾಪ್ಟರ್ಸಲ್ಲಿರೋ ಇದಿಷ್ಟು ಕ್ವಶನ್ಸನ್ನು ಓದ್ಕೊಂಡ್ರೆ ನಿಮಗೆ ಏನು ಹೇಳ್ತಾರೆ 2 ಮಾರ್ಕ್ಸ್ ಕ್ವಶನಲ್ಲಿ 10 ಔಟ್ ಆಫ್ 10 ಶಾರ್ ಬರುತ್ತೆ. ಓಕೆ, ಸೊ ಇದು ಗ್ಯಾರಂಟಿ ಬರುತ್ತೆ ಸ್ಟೂಡೆಂಟ್ಸ್. ಇದಿಷ್ಟು ಕ್ವಶನ್ಸನ್ನು ಓದ್ಕೊಳ್ಳಿ. ಓಕೆ, ಸೊ ಇದರ PDF ಅನ್ನು ಕೂಡ ನಾನು ನಮ್ಮದು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೇನೆ. ಅದಕ್ಕಿಂತ ಮುಂಚೆ ಇದನ್ನು ಡಿಸ್ಕಸ್ ಮಾಡ್ಕೊಳ್ತೇನೆ, ಅದಾದಮೇಲೆ ಹೇಳ್ತೇನೆ. ಓಕೆ, ಸೊ ಫಸ್ಟಿಗೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಟೋಟಲ್ 9 ಕ್ವಶನ್ಸ್ ಇದೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್, ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸು, ಚಾರ್ಜರ್ ಅಡಿಟಿವ್ ಇನ್ ನೇಚರ್ ಎಕ್ಸ್ಪ್ಲೈನ್. ಇದು ಆ್ಯಕ್ಚುಲಿ ಪ್ರಾಪರ್ಟಿ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ತುಂಬ ಇದೆ. ಅಲ್ಲಿ ಡೈರೆಕ್ಟ್ ಪ್ರಾಪರ್ಟೀಸ್ ಅಂತ ಕೇಳ್ತಾರೆ, ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಅಥವಾ ಆ ಪ್ರಾಪರ್ಟೀಸ್ ಆಫ್ ಚಾರ್ಜನ್ನು ಯೂಸ್ ಮಾಡ್ಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಸೊ ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್ ಎಕ್ಸ್ಪ್ಲೈನು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ, ರೈಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಇದು 2 ಮಾರ್ಕ್ಸಿಗೆ 3 ಕೇಳೋದಿಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂತ ಕೇಳಿದರೆ 2 ಮಾರ್ಕ್ಸ್ ಕ್ವಶನ್ನ 3 ಮಾರ್ಕ್ಸಿಗೆ ಕೇಳ್ತಾರೆ, ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಅಥವಾ 3 ಮಾರ್ಕ್ಸ್ ಕ್ವಶನನ್ನು ಸ್ವಲ್ಪ ರಿಡ್ಯೂಸ್ ಮಾಡಿ 2 ಮಾರ್ಕ್ಸ್ ಕ್ವಶನಿಗೂ ಕೇಳ್ತಾರೆ. ಓಕೆ, ಸೊ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ, ಒಂದೇ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಅಂತ ಕೇಳ್ಬೋದು, ಅಥವಾ ರೈಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತೂ ಕೇಳ್ಬೋದು. ಸೊ ಕೂಲಮ್ಸ್ ಲಾ ಅಂತ ಬಂದಾಗ ಇದಿಷ್ಟು ನೀವು ಓದ್ಕೊಳ್ಳೇಬೇಕು. ನೆಕ್ಸ್ಟ್, ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್, ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್, ಮೆನ್ಷನ್ ಇಟ್ಸ್ ಡಿರೆಕ್ಷನ್. ಅಥವಾ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನೋ, ಡಿಫೈನ್ ಇಟ್ಸ್ ಎಲೆಕ್ಟ್ರಿಕ್ ಡೈಪೋಲು, ಮೆನ್ಷನ್ ಇಟ್ಸ್ ಯೂನಿಟ್, SI ಯೂನಿಟ್ ಅಂತ ಕೇಳ್ಬೋದು. ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್, ವಾಟ್ ಈಸ್ ಮೆಂಟ್ ಬೈ ಸೋರ್ಸ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ಆ್ಯಂಡ್ ವಾಟ್ ಈಸ್ ಮೆಂಟ್ ಬೈ ಸೋರ್ಸ್ ಚಾರ್ಜ್. ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನ್ ಏರಿಯಾ ಎಲಿಮೆಂಟ್, ಮೆನ್ಷನ್ SI ಯೂನಿಟ್. ಎಲೆಕ್ಟ್ರಿಕ್ ಫ್ಲಕ್ಸ್ ಮೇಲೂ ಕ್ವಶನ್ ಕೇಳ್ಬೋದು. ಡೆಫಿನೇಷನ್ನ ಕೇಳಿ ಅದರ SI ಯೂನಿಟನ್ನು ಕೇಳ್ತಾರೆ. ನೆಕ್ಸ್ಟ್, ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈ ಸ್ಕೆಚ್ ಮೇಲೆ ಕ್ವಶನ್ ಕೇಳ್ಬೋದು. ಅದರಲ್ಲಿ ನಿಮಗೆ ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್, ಅಥವಾ ಆನ್ ಆನ್ ಎಲೆಕ್ಟ್ರಿಕ್ ಡೈಪೋಲು, ಅಥವಾ ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್. ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್, ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ದೆನ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್. ಅದು ಬಿಟ್ಟರೆ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಪ್ರಾಪರ್ಟೀಸ್ ಆ್ಯಕ್ಚುಲಿ 3 ಮಾರ್ಕ್ಸಿಗೆ ಕೇಳ್ತಾರೆ, ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಬಟ್ ಕೇಳದೇ ಇದ್ದರೆ ಇಲ್ಲಿ ಪ್ರಾಪರ್ಟೀಸ್ ಮೇಲ್ಗಡೆ ಕ್ವಶನ್ನ ಕೇಳ್ಬೋದು ಅಂತ 2 ಮಾರ್ಕ್ಸ್. ಇಲ್ಲಿ ಕೇಳಿದ್ದಾರೆ ನೋಡಿ, ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್ ಎಕ್ಸ್ಪ್ಲೇನ್, ಆ ಥರ ಕ್ವಶನ್ ಕೇಳ್ಬೋದು. ದಿಸ್ ಇಸ್ ಫ್ರಮ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ದೆರ್ ಆರ್ 9 ಕ್ವಶನ್ಸ್. ಸೊ ಇದನ್ನು ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಲ್ಲಿ ನಿಮಗೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್, ಗಿವ್ ಎಕ್ಸಾಂಪಲ್ ಫಾರ್ ಈಚ್. ಡಿಸ್ಟಿಂಗ್ವಿಶ್ ಅಂತೇಳಿ ಕೇಳಿ ಅಲ್ಲೊಂದು ಎಕ್ಸಾಂಪಲ್, ಗೊತ್ತಾಯ್ತಾ? ಅಥವಾ ವಾಟ್ ಈಸ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್, ಗಿವ್ ಎಕ್ಸಾಂಪಲ್ಸ್ ಅಂತ ಕೇಳ್ಬೋದು. ಸೊ ನೀವು ಡಿಸ್ಟಿಂಗ್ವಿಶ್ ಕಲ್ತರೂ ಓಕೆ, ಅಥವಾ ವಾಟ್ ಈಸ್ ಡೆಫಿನೇಷನ್ ಕೇಳಿದ್ರು ಓಕೆ, ಬಟ್ ಎಕ್ಸಾಂಪಲನ್ನು ಕಲ್ತ್ಕೊಂಡಿರಿ. ನೆಕ್ಸ್ಟ್, ವಾಟ್ ಈಸ್ ಅನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ವಾಟ್ ವಿಲ್ ಬಿ ದ ಶೇಪ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಟು ಅ ಸಿಂಗಲ್ ಪಾಯಿಂಟ್ ಚಾರ್ಜ್ ಆ್ಯಂಡ್ ಎಲೆಕ್ಟ್ರಿಕ್ ಡೈಪೋಲ್. ಇದು ಇಂಪಾರ್ಟೆಂಟ್. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ವಾಟ್ ವಿಲ್ ಬಿ ದ ಶೇಪ್ ಮೇಲೆ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್, ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ 2 ಲೈಕ್ ಚಾರ್ಜಸ್ ಆರ್ ಪಾಸಿಟಿವ್. ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ದೆನ್ ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ನಾನು ಆಲ್ರೆಡಿ ಹೇಳಿದ್ದೇನೆ. ಇಲ್ಲಿ ಪ್ರಾಪರ್ಟೀಸ್ ಮೇಲೆ ಕ್ವಶನ್ ಕೇಳ್ತಾರೆ. ವಾಟ್ ವಿಲ್ ಬಿ ದ ಶೇಪ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಕ್ವಶನ್ ಕೇಳುವಂಥ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್, ಜಸ್ಟ್ ಎಕ್ಸ್ಪ್ರೆಷನ್ ಅಷ್ಟೇ. ಎಕ್ಸ್ಪ್ರೆಷನ್ನ ಕೇಳಿ ಆ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡೋದು. 2 ಮಾರ್ಕ್ಸಿಗೆ ಕೇಳಿದರೆ ಎಕ್ಸ್ಪ್ರೆಷನ್ ಕೇಳ್ತಾರೆ, ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಅಥವಾ ಎನರ್ಜಿ ಡೆನ್ಸಿಟಿ. ಸರಿನಾ? ಸೊ ಇದರಲ್ಲಿ ಟೋಟಲ್ 5 ಕ್ವಶನ್ಸ್ ಇದೆ. 2 ಚಾಪ್ಟರ್ಸ್ ಆಯಿತು. ಅದಾದಮೇಲೆ 3rd ಚಾಪ್ಟರ್ ಬಂದುಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ನನ್ನ 3rd ಚಾಪ್ಟರ್ ನಾನು ಕೊಟ್ಟಿರೋದಲ್ಲಿ EMI, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಲೆನ್ಸಸ್ ಲಾ ಇನ್ EMI. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇದರಲ್ಲಿ ಇಂಡಕ್ಷನಲ್ಲಿ ಲೆನ್ಸಸ್ ಲಾನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳ್ಬೋದು. ಮೆನ್ಷನ್ ಎನಿ 3 ಫ್ಯಾಕ್ಟರ್ಸ್ ಆನ್ ವಿಚ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಅ ಕಾಯಿಲ್ ಡಿಪೆಂಡ್ಸ್, ಅಥವಾ ಎಕ್ಸ್ಪ್ರೆಷನ್ ಫಾರ್ ಸೆಲ್ಫ್ ಇಂಡಕ್ಟೆನ್ಸ್. ಸೆಲ್ಫ್ ಇಂಡಕ್ಟೆನ್ಸಲ್ಲಿ ನಿಮಗೆ ಒಂದು ಎಕ್ಸ್ಪ್ರೆಷನ್ನ ಕೇಳ್ಬೋದು. ಆ ಎಕ್ಸ್ಪ್ರೆಷನ್ನ ನೀವು ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಥವಾ ಎನಿ 3 ಫ್ಯಾಕ್ಟರ್ಸ್ ಅಥವಾ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಅ ಕಾಯಿಲ್ ಡಿಪೆಂಡ್ಸ್. ಸೆಲ್ಫ್ ಇಂಡಕ್ಟೆನ್ಸ್ ಮೇಲೆ ಇವೆರಡು ಕ್ವಶನ್ಸ್ ಕೇಳೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ನೆಕ್ಸ್ಟ್, ಗಿವ್ ದ ಸ್ಟೇಟ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸ್ಟೇಟ್ಮೆಂಟ್ ಕೇಳ್ಬೋದು. ಗಿವ್ ದ ಪ್ರಿನ್ಸಿಪಲ್ ಆಫ್ AC ಜನರೇಟರ್, ವೈ ಕರೆಂಟ್ ಇಂಡ್ಯೂಸ್ಡ್ ಇನ್ ಅನ್ AC ಜನರೇಟರ್ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್. AC ಜನರೇಟರ್ ಹೆಸರಲ್ಲೇ AC, ಆಲ್ಟರ್ನೇಟಿಂಗ್ ಕರೆಂಟ್ ಜನರೇಟರ್. ಯಾಕೆ ಅದನ್ನು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರೀತಾರೆ ಅಂತ ಕ್ವಶನ್ನ ಕೇಳ್ಬೋದು. ನೆಕ್ಸ್ಟ್, ಗಿವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಇಂಡ್ಯೂಸ್ಡ್ ಬಿಟ್ವೀನ್ 2 ಕೋಆಕ್ಸಿಯಲ್ ಸೋಲೆನಾಯ್ಡ್ಸ್, ಎಕ್ಸ್ಪ್ಲೇನ್ ದ ಟರ್ಮ್ಸ್.
ಟೋಟಲ್ 5 ಕ್ವಶನ್ಸ್ ಇದೆ. ಇವು 5 ಕ್ವಶನ್ಸನ್ನು ಓದ್ಕೊಂಡೋಗಿ ಸಾಕು, ಆಯಿತಾ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಿಂದ. ದೆನ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನೋಡಿ 8 ಕ್ವಶನ್ಸ್ ಇದೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ. ಇದರಲ್ಲದೆ ಓಮ್ಸ್ ಲಾನು ಎಕ್ಸ್ಪ್ಲನೇಷನ್ ಕೇಳ್ಬೋದು ಅಥವಾ ಲಿಮಿಟೇಷನ್ಸ್ ಕೇಳ್ಬೋದು. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ಸ್ ಓಮ್ಸ್ ಲಾ. ನೆಕ್ಸ್ಟ್ ಡೆಫಿನಿಷನ್, ಡ್ರಿಫ್ಟ್ ವೆಲಾಸಿಟಿ ಇರ್ಬೋದು, ಮೊಬಿಲಿಟಿ ಇರ್ಬೋದು, ಇದರದ್ದು ಡೆಫಿನಿಷನ್ ಕೇಳ್ತಾರೆ. ಅದಾದಮೇಲೆ ಓಮ್ಸ್ ಲಾ ಅಲ್ಲೇ ಲೈಕ್ ವಾಟ್ ಆರ್ ಓಮಿಕ್ ಆ್ಯಂಡ್ ನಾನ್ ಓಮಿಕ್ ಡಿವೈಸಸ್, ಅಂದರೆ ರಿಲೇಟೆಡ್ ಟು ಓಮ್ಸ್ ಲಾ. ಡಿವೈಸಸ್ ಬಗ್ಗೆ ಕೇಳ್ತಾರೆ, ಗಿವ್ ಎನ್ ಎಕ್ಸಾಂಪಲ್. ಓಮಿಕ್ ಮತ್ತು ನಾನ್ ಓಮಿಕ್ ಡಿವೈಸಸ್ ಯಾವುದು, ಅದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ಬೋದು. ಡಿಫ್ರೆನ್ಸಸ್ ಬಿಟ್ವೀನ್, ಈ ಡಿಫ್ರೆನ್ಸಸ್ ಕೇಳ್ಬೋದು. ಯಾವುದ್ರದ್ದು ಕರೆಂಟ್ ಅಥವಾ ಕರೆಂಟ್ ಡೆನ್ಸಿಟಿ ಅಥವಾ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ, ಇದನ್ನು ನೋಡ್ಕೊಳ್ಳಿ. ಡಿಫ್ರೆನ್ಸಸ್ ಬಿಟ್ವೀನ್. ನೇಮ್ ದ 2 ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಅ ಮೆಟಾಲಿಕ್ ವೈರ್ ಡಿಪೆಂಡ್ಸ್. ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಮೆಟಾಲಿಕ್ ವೈರ್. ಅರೈವ್, ಈ ಎಕ್ಸ್ಪ್ರೆಷನ್ ಕೊಟ್ಟು ಅರೈವ್ ಅಂತ ಕೇಳ್ಬೋದು. ಅಥವಾ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಡೆನ್ಸಿಟಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಕಂಡಕ್ಟಿವಿಟಿ ಆಫ್ ದ ಮೆಟೀರಿಯಲ್ ಯೂಸಿಂಗ್ ಓಮ್ಸ್ ಲಾ. ಓಕೆ, ಇದನ್ನು ಕೇಳ್ಬೋದು. ಅರೈವ್ ಅಂತ ಕೇಳ್ಬೋದು ಅಥವಾ ದೇ ಮೈಟ್ ಆಸ್ ದಿಸ್ ಒನ್. ಲಾಸ್ಟ್ ಕ್ವಶನ್, ನೇಮ್ ದ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಇನ್ ಮೆಟಲ್ಸ್. ರೀಡ್ ದ ಎಕ್ಸ್ಪ್ರೆಷನ್ ಫಾರ್ ಮೊಬಿಲಿಟಿ ಇನ್ ಟರ್ಮ್ಸ್ ಆಫ್ ಆವ್ರೇಜ್ ಕೊಲಿಷನ್ ಟೈಮ್ ಫಾರ್ ಚಾರ್ಜ್ ಕರಿಯರ್ಸ್. ಚಾರ್ಜ್ ಕ್ಯಾರಿಯರ್ಸಲ್ಲಿ ನಿಮಗೆ ಎಕ್ಸ್ಪ್ರೆಷನ್ ಕೇಳ್ಬೋದು. ನೇಮ್ ದ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಅಂತ ಕೇಳ್ಬೋದು. ಇದು ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ. ಸರಿನಾ? ಇದಾಗಿದೆಯಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಆಲ್ರೆಡಿ ಹೇಳಿದ್ದೇನೆ. ನೆಕ್ಸ್ಟ್ 4 ಚಾಪ್ಟರ್ಸ್ ಆಯಿತು. 5th ಚಾಪ್ಟರ್ ಬಂದುಬಿಟ್ಟು ನಾನು ತೊಗೊಂಡಿದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದರಲ್ಲಿ ರೈಟ್ ಎನಿ 2 ಯೂಸಸ್ ಆಫ್ UV ರೇಡಿಯೇಷನ್, ರೈಟ್ ಎನಿ 2 ಯೂಸಸ್ ಆಫ್ ರೇಡಿಯೋ ವೇವ್ಸ್, ಅಥವಾ ರೈಟ್ ಎನಿ 2 ಯೂಸಸ್ ಆಫ್ ಇನ್ಫ್ರಾರೆಡ್ ರೇಸ್, ಇದನ್ನು ಕೇಳ್ಬೋದು. ಎನಿ 2 ಯೂಸಸ್, ಇವು 3ರಲ್ಲಿ ಕೇಳೋ ಚಾನ್ಸಸ್ ವೆರಿ ಹೈ ಇದೆ. ಇಲ್ಲಿದೆ ನೋಡಿ, UV ರೇಡಿಯೇಷನ್, ರೇಡಿಯೋ ವೇವ್ಸ್, ಇನ್ಫ್ರಾರೆಡ್ ವೇವ್ಸ್. ಅದು ಬಿಟ್ಟರೆ ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಪ್ರಾಪರ್ಟೀಸನ್ನು ಬರೀಲಿಕ್ಕೆ ಕೇಳ್ಬೋದು. ಅಥವಾ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್. ಡಿಸ್ಪ್ಲೇಸ್ಮೆಂಟ್ ಕರೆಂಟಿಗೆ ಎಕ್ಸ್ಪ್ರೆಷನ್ ಕೇಳ್ಬೋದು. ಇದು ಆಂಪಿಯರ್ಸ್ ಮ್ಯಾಕ್ಸ್ವೆಲ್ಸ್ ಲಾ ಇಂಪಾರ್ಟೆಂಟ್. ರೈಟ್ ಎಕ್ಸ್ಪ್ರೆಷನ್ ಬರೀಲಿಕ್ಕೆ ಕೇಳಿದಾಗ ಎಕ್ಸ್ಪ್ರೆಷನ್ ಬರೆದು ಆ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಿ, ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ಅಪ್ಲಿಕೇಶನ್, ಯಾವುದ್ರದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಪ್ಲಿಕೇಶನ್ ಇದೆಯಲ್ಲ, ಅದರಲ್ಲಿ ಈ ಥರ ಕ್ವಶನ್ ಕೇಳ್ಬೋದು. ನೇಮ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಈಗ ಲೇಸರ್ ಅಸಿಸ್ಟೆಡ್ ಐ ಸರ್ಜರಿಯಲ್ಲಿ ಯಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಯೂಸ್ ಮಾಡ್ತಾರೆ. ರಾಡಾರ್ ಸಿಸ್ಟಮ್ ಆಫ್ ಏರ್ಕ್ರಾಫ್ಟಲ್ಲಿ ಯಾವುದನ್ನು ಯೂಸ್ ಮಾಡ್ತಾರೆ. ರಿಮೋಟ್ ಸ್ವಿಚಸ್ ಯೂಸ್ಡ್ ಇನ್ ಹೌಸ್ ಹೋಲ್ಡ್ ಎಲೆಕ್ಟ್ರಾನಿಕ್ಸ್. TV ಇರ್ಬೋದು, ಮನೆಯಲ್ಲಿ ಯೂಸ್ ಮಾಡುವಂಥ ರಿಮೋಟ್ ಸ್ವಿಚಸ್ ಇದೆಯಲ್ಲ, AC ಇರ್ಬೋದು, ಅಲ್ಲಿ ಯಾವುದು ರಿಮೋಟ್ ಸ್ವಿಚಸ್, ಅದರಲ್ಲಿ ಯಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಯೂಸ್ ಮಾಡ್ತಾರೆ. ಇದು ಇನ್ನು 6th ಚಾಪ್ಟರ್ ಬಂದುಬಿಟ್ಟು ನಿಮ್ಮದು ಆಟಮ್ಸ್. ಓಕೆ, ನಾನು ಹೇಳಿರೋ ಚಾಪ್ಟರಲ್ಲಿ 6th ಚಾಪ್ಟರ್ ಆಟಮ್ಸಲ್ಲಿ ಅದೇ 3 ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡಲು. ಬೋರ್ಸ್ ಮೇಲೆ ಒಂದೇ 3 ಪಾಸ್ಟುಲೇಟ್ಸ್ ಕೇಳ್ಬೋದು. ಅಥವಾ ವಾಟ್ ಈಸ್ ಬೋರ್ಸ್ ರೇಡಿಯಸ್, ರೈಟ್ ಇಟ್ಸ್ ಫಾರ್ಮುಲಾ, ಅದನ್ನು ಕೇಳ್ಬೋದು. ಬಿಟ್ಟರೆ ಲಿಮಿಟೇಷನ್, ಬೋರ್ಸಲ್ಲಿ ಒಂದು ಪಾಸ್ಟುಲೇಟ್, ಲಿಮಿಟೇಷನ್ಸ್, ವಾಟ್ ಈಸ್ ಬೋರ್ಸ್ ರೇಡಿಯಸ್, ರೈಟ್ ಇಟ್ಸ್ ಫಾರ್ಮುಲಾ. ಆಯಿತಾ. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಆಫ್ ದ nth ಸ್ಟೇಷನರಿ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಇದು ಇಂಪಾರ್ಟೆಂಟು. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಆಫ್ ದ nth ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಎಕ್ಸ್ಪ್ಲೈನ್ ದ ಟರ್ಮ್ಸ್. ನೆಕ್ಸ್ಟ್ ಡಿ ಬ್ರಾಗ್ಲೆಸ್. ಗಿವ್ ಡಿ ಬ್ರಾಗ್ಲೆಸ್ ಎಕ್ಸ್ಪ್ಲೇಷನ್ ಫಾರ್ ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್ ಆಫ್ ಕ್ವಾಂಟೈಸೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಡಿ ಬ್ರಾಗ್ಲೆಸ್ ಇದನ್ನು ಕೇಳಿದ್ದಾರೆ. ಇದನ್ನು ನಾನು ಪ್ರೀವಿಯಸ್ ಹೇಳಿದ್ರಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿದ್ದೇನೆ, ಬಟ್ ಫೈನಲ್ ಟಚ್ಗೋಸ್ಕರ ಇದನ್ನು ಮಾಡ್ತಾ ಇರೋದು. ಡಿಫೈನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ವಾಟ್ ಆರ್ ದ ಆ್ಯಂಗಲ್ ಆಫ್ ಸ್ಕ್ಯಾಟರಿಂಗ್ ಫಾರ್ ಮಿನಿಮಮ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್, ಲಾರ್ಜರ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಇದು ಇಂಪಾರ್ಟೆಂಟ್, ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಲಾಸ್ಟ್ ಒನ್, ಹೌ ಈಸ್ ಟೋಟಲ್ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ಎನ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ರಿಲೇಟೆಡ್ ಟು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಇದೇ ಇಲ್ಲಿ ನೋಡಿ, ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಆಫ್ nth ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಇದೆ ನೋಡಿ, ಅದರ ರಿಲೇಟೆಡ್ ಇದು, ಬಟ್ ಕ್ವಶನ್ ಬೇರೆ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಫ್ ದ ಆರ್ಬಿಟ್. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ನೆಗೆಟಿವ್ ಸೈನ್ ಇನ್ ದ ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ಹೈಡ್ರೋಜನ್ ಆಟಮ್. 7 ಕ್ವಶನ್ ಇದೆ. ಓಕೆ, ಸೊ ಇಲ್ಲಿಗೆ 6 ಚಾಪ್ಟರ್ಸ್ ಆಯಿತು. ನೀವು ಆ್ಯಕ್ಚುಲಿ 6 ಚಾಪ್ಟರ್ಸನ್ನು ಮಾಡಿದರೆ ಸಾಕು, ಯಾಕಂದರೆ ನೀವು ಅಟೆಂಡ್ ಮಾಡಬೇಕಿದ್ದು 5 ಕ್ವಶನ್ಸನ್ನು. ಬಟ್ ಆದರೂ ನಾನು 7 ಚಾಪ್ಟರ್ಸನ್ನು ಕೊಟ್ಟಿದ್ದೇನೆ. ಸರಿನಾ? 7 ಚಾಪ್ಟರ್ಸ್ ಮಾಡಿದರೆ 100% ನೀವು ಎಲ್ಲದನ್ನು ಕೂಡ ಅಟೆಂಡ್ ಮಾಡ್ಬೋದು. 5 ಕ್ವಶನ್ಸ್ ಪಕ್ಕ ಅಟೆಂಡ್ ಮಾಡ್ಬೋದು. ಸೆಮಿಕಂಡಕ್ಟರ್ ಇನ್ ಎಲೆಕ್ಟ್ರಾನಿಕ್ಸ್, ಅದರಲ್ಲಿ ನೋಡಿ, ಗಿವ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್. ಡಿಫರೆನ್ಸಸ್ ಇದರಲ್ಲಿ 3 ಡಿಫರೆನ್ಸ್ ಇದೆ. ಒಂದು ಇಂಟ್ರೆನ್ಸಿಕ್, ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್, P ಆ್ಯಂಡ್ N ಟೈಪ್ ಸೆಮಿಕಂಡಕ್ಟರ್, ಹಾಫ್ ವೇವ್ ಆ್ಯಂಡ್ ಫುಲ್ ವೇವ್ ರೆಕ್ಟಿಫೈಯರ್. ಆಯಿತಾ? ಅದು ಬಿಟ್ಟರೆ ನೇಮ್ ದ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಸೆಮಿಕಂಡಕ್ಟರ್. ಓಕೆ, ಸೊ ಇವು 4 ಕ್ವಶನ್ ಆಯಿತು, ಕಂಪ್ಲೀಟ್ಲಿ ಥಿಯರಿ. ಅದಾದಮೇಲೆ ಆನ್ ದ ಬೇಸಿಸ್ ಆಫ್ ಎನರ್ಜಿ ಗ್ಯಾಪ್, ಇದು ಇಂಪಾರ್ಟೆಂಟು. ಕಂಡಕ್ಟರ್ಸ್ ಅಂದರೆ ಏನು, ಸೆಮಿಕಂಡಕ್ಟರ್ಸ್ ಅಂದ್ರೇನು, ಇನ್ಸುಲೇಟರ್ಸ್ ಅಂದ್ರೇನು, ಆನ್ ದ ಬೇಸಿಸ್ ಆಫ್ ಎನರ್ಜಿ ಗ್ಯಾಪ್ ಅಂತ ಕೇಳ್ತಾ ಇರೋದು. ನೆಕ್ಸ್ಟ್, ಅಂಡರ್ ವಾಟ್ ಕಂಡೀಷನ್ ಡಸ್ PN ಜಂಕ್ಷನ್ ಡಯೋಡ್ ವರ್ಕ್ ಆಸ್ ಆ್ಯನ್ ಓಪನ್ ಸ್ವಿಚ್ ಅಥವಾ ಕ್ಲೋಸ್ಡ್ ಸ್ವಿಚ್. ಕಂಡೀಷನ್ನ ಬರಿಬೇಕು. ನೆಕ್ಸ್ಟ್, ಹೌ ಸೆಮಿಕಂಡಕ್ಟರ್ ಕ್ಯಾನ್ ಬಿ ಫಾರ್ವರ್ಡ್ ಬಯಾಸ್ಡ್. ವಾಟ್ ಈಸ್ ದ ವಿಡ್ತ್ ಆಫ್ ಡಿಪ್ಲೀಷನ್ ರೀಜನ್ ವೆನ್ ಫಾರ್ವರ್ಡ್ ಬಯಾಸ್ ರೀಜನ್ ಇಸ್ ಇನ್ಕ್ರೀಸ್ಡ್. ಫಾರ್ವರ್ಡ್ ಬಯಾಸ್ಡ್. ಲಾಸ್ಟ್ ಒನ್, ಡಿಫೈನ್ ಬ್ರೇಕ್ ಡೌನ್ ವೋಲ್ಟೇಜ್, ಕಟ್ ಇನ್ ವೋಲ್ಟೇಜ್, ರಿವರ್ಸ್ ಸ್ಯಾಚುರೇಷನ್ ವೋಲ್ಟೇಜ್, ಕರೆಂಟ್. ಇದಿಷ್ಟನ್ನು ಕೇಳ್ತಾರೆ. ದರ್ ಆರ್ 8 ಕ್ವಶನ್ಸ್. ಇದು ಇಂಪಾರ್ಟೆಂಟ್. 8 ಕ್ವಶನ್ಸನ್ನು ಓದ್ಕೊಳ್ಳಿ. ಇದಿಷ್ಟು ಚಾಪ್ಟರ್ಸನ್ನು ಓದ್ಕೊಂಡ್ರೆ ನಿಮಗೆ 2 ಮಾರ್ಕ್ಸ್ ಬೇರೆ
ಯಾವುದೂ ಓದೋದು ಬೇಡ ಪಕ್ಕ. ಓಕೆ, ಸೊ ಈ ಚಾಪ್ಟರ್ಸ್ನ PDF ನಂದು ಟೆಲಿಗ್ರಾಮ್ ಚಾನಲ್ ನಾನು ಮತ್ತೆ ಅಪ್ಲೋಡ್ ಮಾಡ್ತೇನೆ ಇವತ್ತು, ಇದರದ್ದು ವಿತ್ ಆನ್ಸರ್ಸ್. ಈ ಎಷ್ಟು 7 ಚಾಪ್ಟರ್ಸನ್ನು ಹೇಳಿದ್ದೆ ನೋಡಿ, ಆ ಆಲ್ 7 ಚಾಪ್ಟರ್ಸ್ನ 2 ಮಾರ್ಕ್ಸ್ನ ಫಿಕ್ಸ್ಡ್ ಕ್ವಶನ್ಸ್ನ ವಿತ್ ಆನ್ಸರ್ಸ್ ನಾನು ಅಪ್ಲೋಡ್ ಮಾಡ್ತೇನೆ. ಒಂದು ಟೈಮ್ ಆನ್ಸರ್ಸನ್ನು ನೋಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಕಾಲೇಜಲ್ಲೇ ಕೊಟ್ಟಿರೋ ನೋಟ್ಸ್ ಈಸಿ ಆಗುತ್ತೆ ಅಂತಿದ್ರೆ ಅದನ್ನೇ ರೆಫರ್ ಮಾಡಿ, ಅಥವಾ ನಾನು ಕೊಟ್ಟಿರೋದು ಈಸಿ ಆಗುತ್ತೆ ಅಂತಿದ್ರೆ ಅದನ್ನೇ ರೆಫರ್ ಮಾಡಿ. ಚಾಪ್ಟರ್ ವೈಸ್ 2 ಮಾರ್ಕ್ಸ್ ಕ್ವಶನ್ ಫಿಕ್ಸ್ಡ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನಾನು ಅಪ್ಲೋಡ್ ಮಾಡ್ತೇನೆ. ಇದಾದಮೇಲೆ ಮತ್ತೆ ಫಿಸಿಕ್ಸಿಗೆ ಎಕ್ಸಾಮ್ ಇದೆಯಲ್ಲ, ಅದಕ್ಕೋಸ್ಕರ ಫಿಸಿಕ್ಸ್ ಎಲ್ಲದನ್ನು ಕೂಡ ಇವತ್ತು ನಾಳೆ ಮಧ್ಯಾಹ್ನದ ಒಳಗಡೆ ಎಲ್ಲದನ್ನು ಕಂಪ್ಲೀಟ್ ಮಾಡಿ ಬಿಡ್ತೇನೆ. ಸರಿನಾ? ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ನೀವು ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಇದರ PDF ಶೇರ್ ಮಾಡ್ತೇನೆ ವಿತ್ ಆನ್ಸರ್ಸ್. ಓಕೆ ಸ್ಟೂಡೆಂಟ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.